ತುಮಕೂರಲ್ಲಿ ಈಗ ಸಬ್ ಡಿವಿಷನ್ ವೈಸ್ ನಾವು ಎಲ್ಲ ಬಂದೋಬಸ್ತ್ ಮಾಡಲಾಗಿದೆ. ಸೊ 100 ಜನ ಹೋಮ್ ಗಾರ್ಡ್ಸ್ ತೊಗೊಳ್ಳಲಾಗಿದೆ ಆ್ಯಂಡ್ 2 ಪ್ಲಟೂನ್ KSRP ತೊಗೊಂಡಿದ್ವಿ. ಆ್ಯಂಡ್ ಎಲ್ಲ ಕಡೆ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಪಿಕೆಟ್ಸ್ ಮಾಡಿಕೊಂಡು ಬಂದೋಬಸ್ತ್ ಮಾಡಲಾಗಿದೆ. ಎಸ್ಪೆಷಲಿ ಹುಡುಗರು ವೀಲಿಂಗ್ ಮಾಡೋದು, ರ್ಯಾಶ್ ಡ್ರೈವಿಂಗ್ ಮಾಡೋದು, ಟ್ರಿಪಲ್ಸ್ ಹೋಗೋದು, ವಿತೌಟ್ ಹೆಲ್ಮೆಟ್ ಓಡೋದು, ಇಂಥ ವಿಚಾರಗಳಲ್ಲಿ ಭಾಳ ಕಠಿಣವಾದ ಕ್ರಮ ತಗೊಳ್ಳಲಾಗುತ್ತೆ. ಆ್ಯಂಡ್ ತುಮಕೂರಲ್ಲಿ ನಮಗೆ ಮುಖ್ಯ ವಿಚಾರ ಏನಂದರೆ ಹೈವೇಸ್ ಜಾಸ್ತಿ ಪಾಸ್ ಆಗ್ತವೆ. ಸೊ ಈ ಶಿರಾ ಟು ಬ್ಯಾಂಗ್ಳೂರು ಹೈವೇ ಏನಿದೆ ಅದು, ಆ್ಯಂಡ್ ಕುಣಿಗಲ್ ಹೈವೇ ಆ್ಯಂಡ್ ತಿಪ್ಟೂರು ಹೈವೇ. ಸೊ ಈ ನೈಟ್ ಟೈಮ್ ಮೂಮೆಂಟ್ ಜಾಸ್ತಿ ಇರೋದ್ರಿಂದ ಸೊ ಟ್ರಾಫಿಕ್ ಡ್ಯೂಟಿಗೆ ನಾವು ಮೆನ್ ಹಾಕ್ಕೊಂಡಿದ್ದೀವಿ. ಸೊ ಹೈವೇ ಪ್ಯಾಟ್ರೋಲ್ ವೆಹಿಕಲ್ಸ್ ಇದ್ದಾವೆ ಆ್ಯಂಡ್ ನ್ಯಾಷನಲ್ ಹೈವೇ ಅವ್ರದ್ದು ಪ್ಯಾಟ್ರೋಲ್ ವೆಹಿಕಲ್ಸ್ ಇದ್ದಾವೆ. ಸೊ ಅವ್ರದ್ದು ಸಹ ನಾವು ಸಪೋರ್ಟ್ ತೊಗೊಂಡು ಸ್ಮೂತ್ ಮೂಮೆಂಟ್ಗೆ ಇದು ಮೆಜರ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ಕುಣಿಗಲ್ ಕಡೆ ನಮಗೆ ಚಿಕ್ಕಮಂಗ್ಳೂರು ಆ್ಯಂಡ್ ಮಂಗಳೂರು ಕಡೆ ಈ ಬೈಕರ್ಸ್ ಜಾಸ್ತಿ ಹೋಗೋಕ್ಕೆ ಮತ್ತು ಬ್ಯಾಂಗ್ಳೂರಿಂದ ನೈಟ್ ಔಟ್ ಮಾಡೋಕ್ಕೆ ಇವರು ಆಚೆ ಬರೋಕ್ಕೆ ಅವಕಾಶ ಇರುತ್ತೆ. ಅಲ್ಲಿನೂ ನಾವು ಆದಷ್ಟು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಸೊ ಅವ್ರಿಗೂ ಸಹ ಒಂದೇ ಇನ್ಸ್ಟ್ರಕ್ಷನ್ ಏನಂದರೆ ಯಾರೇ ಆಗಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಆ್ಯಂಡ್ ಯಾವುದೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಕನ್ಸ್ಯೂಮ್ ಮಾಡಬಾರ್ದು. ಭಾಳ ಸ್ಟ್ರಿಕ್ಟಾಗಿ ತೊಗೊಳ್ತೀವಿ. ಅವ್ರ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗುತ್ತೆ ಆ್ಯಂಡ್ ಅವ್ರ ಮೇಲೆ ಗಂಭೀರವಾದ ಸೆಕ್ಷನ್ಸ್ನಲ್ಲಿ FIR ಮಾಡಲಾಗುತ್ತೆ.